ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಇವತ್ತು ನಾವೆಲ್ಲರೂ ಕೂಡಿ ರಜನಿ ಕಠಾರೆಯವರ ಮನೆಯಲ್ಲಿ ಒಂದು ಸತ್ಸಂಗ ಮಾಡ್ತಾ ಇದ್ದೇವೆ. ಈ ಸತ್ಸಂಗದ ನಿಮಿತ್ತ ಏನಪ್ಪ ಅಂತ ಹೇಳಿದರೆ, ಇವಳು ಮಾಘ ಮಾಸದಲ್ಲಿ ಆ ಶಿವಪುರಾಣವನ್ನು ಓದಿ ಅದನ್ನು ಸಮಾಪ್ತ ಮಾಡಿ ಅದಕ್ಕಾಗಿಯೇ ಒಂದು ರುದ್ರ ಪಠಣವನ್ನು ಇಟ್ಟುಕೊಂಡಿದ್ದ ಕಾರಣವಾಗಿ ನಾವೆಲ್ಲರೂ ಇಲ್ಲೇ ಬಂದು ಆ ಭಗವಂತನ ಪ್ರೀತಿಯ ಪಾತ್ರಕ್ಕೆ, ಅನುಗ್ರಹ ಪಾತ್ರಕ್ಕೆ ನಾವೆಲ್ಲ ಪಾತ್ರರಾಗೋಣ್ರಿ. ಆದರೂ ಸಹಿತ ಇವತ್ತಿನ ದಿನ ಶಿವಸ್ತುತಿನ ಮಾಡೋಣ್ರಿ. ಶಿವ ಅಂತ ಹೇಳಿದರೆ ಶಂ ಕರೋತೀತಿ ಶಿವಾರಿ. ಶಂಕರ ಅಂದ್ರೂ ಮಂಗಳಕರ, ಶಿವ ಅಂದ್ರೂ ಮಂಗಳಕರ. ಇದು ಶಿವಪುರಾಣ ಏನದಲ್ರಿ, ಇದು ಶಿವ ಪಾರ್ವತಿಗೆ ಹೇಳಿದ್ದದ. ಪಾರ್ವತಿ ಗಂಡನ ಕಡೆ ಕುಂತ ಏನು ಕೇಳಬೇಕಪ್ಪ ಅಂತ ಹೇಳಿದ್ರೆ ಜ್ಞಾನ ಕೇಳಾಡ್ರಿ. ನಕ್ಲೆಸ್ ಕೇಳಲಿಲ್ಲ, ಏನೂ ಇಲ್ಲ ರೀ, ಜ್ಞಾನವನ್ನೇ ಕೇಳಿದಾಳೆ. ಆ ಜ್ಞಾನವನ್ನು ಅವನು ಸವಿಸ್ತಾರವಾಗಿ ಹೇಳಿದ್ದ ಕಾರಣವಾಗಿ ಶಿವ ಎಲ್ಲಕ್ಕಿಂತ ಶ್ರೇಷ್ಠನಾಗಿದ್ದಾನೆ. ನಾವೆಲ್ಲರೂ ಆ ಶಿವಸ್ತುತಿ ಎದಕ್ಕೆ ಈಗ ಮಾಘ ಮಾಸದಲ್ಲಿ ಮಾಡಬೇಕಪ್ಪ ಅಂತ ಹೇಳಿದರೆ, ಈ ಮಾಘ ಮಾಸದಲ್ಲಿ ಮಾಘ ಸ್ನಾನ ಅಂತನೂ ಭಾಳ ಮಂದಿ ನದಿ ತಟಾಕಾದಿಗಳಿಗೆ ಹೋಗಿ ಆ ನದಿಯಲ್ಲಿ ಮಿಂದು ಕಾತ್ಯಾಯಿನಿಯ ಸ್ತೋತ್ರ ಹೇಳ್ಬೇಕಂತ ಹೇಳಿದ್ರೆ ದುರ್ಗಾ ಸೂಕ್ತಂ ಹೇಳ್ಬೇಕ್ರಿ, ದುರ್ಗಾ ಸಪ್ತಶತಿ ಹೇಳ್ಬೇಕ್ರಿ, ದುರ್ಗಾ ಅಷ್ಟಕಂ ಹೇಳಬೇಕು, ದುರ್ಗಾ ಚಾಲಿಸಾ ಹೇಳಬೇಕು. ಅಂದರೆ ಆ ದೇವಿ ಜಗನ್ಮಾತೆಯ ಉತ್ಕೃಷ್ಟವಾದ ಒಂದು ಅನುಗ್ರಹ ಈ ಮಾಸದಲ್ಲಿ ಇರ್ತೈತೆ ಅಂತೇಳಿನೇ ಭಾಗವತದಲ್ಲಿ ಶ್ರೀಕೃಷ್ಣ ತನ್ನ ಗೋಪಿಯರಿಗೆ ಹೇಳಿದ್ದಾರೆ. ಅದಕ್ಕಾಗಿ ಬೆಳಗಿನ ಜಾವಕ್ಕೂ ಎದ್ದನೂ ಹೋಗ್ಬೇಕ್ರಿ. ಖರೆ ಅಂದ್ರೆ ನಮಗೆ ದೂರ ಆಗ್ತೈತ್ರಿಪ್ಪ, ನಮ್ಮ ಊರಾಗ ನದಿ ಇಲ್ಲ, ಅದಕ್ಕಾಗಿ ನಾವು ಹೋಗೋ ತನಕ ಸ್ವಲ್ಪ ಲೇಟ್ ಆಗ್ತೈತಿ. ಲೇಟ್ ಆದರೂ ಸಹಿತ ಏನಾತ್ರಿ, ಅಲ್ಲೇ ನಿಂತು ನಾವು ಸ್ನಾನ ಮಾಡಿ ಆ ದುರ್ಗಾ ಸೂಕ್ತಂ ಹೇಳಿದ್ದ ಅವರ್ಣೀಯ ಒಂದು ಆನಂದವನ್ನು ಕೊಡ್ತೈತೆ ಅಂತೇಳಿ. ಜೀವನದಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಆ ಶಿವನ ಆರಾಧನೆನೇ ಮಾಡಬೇಕ್ರಿ. ಆ ಶಿವ ಎದಕ್ಕೆ ಶ್ರೇಷ್ಠ ಇದ್ದಾನೆ ಅಂತ ಹೇಳಿದರೆ ಅವನು ಲಯಕರ್ತಾರಿ. ಜೀವನದಲ್ಲಿ ಹುಟ್ಟೋದು ಸರಳದರಿ, ಈಗ ನೀವು ಇದ್ದಿದ್ದು ಸರಳದರಿ, ಹೋಗೋದು ಭಾಳ ಕಷ್ಟದರಿ, ವೃದ್ಧಾಪ್ಯ ಭಾಳ ತ್ರಾಸದರಿ. ಅದು ಯಾರ ಸಹಾಯದಿಂದ ಹೋಗ್ತೈತಪ್ಪ ಅಂತ ಹೇಳಿದರೆ ಆ ಶಿವ ಕರ್ಕೊಂಡು ಹೋಗ್ಬೇಕ್ರಿ. ಲಯಕರ್ತಾರೆ ಅವ. ಲಯ ಆಗೋದು ಭಾಳ ತ್ರಾಸದರಿ. ತಂದು ಇಡೋದು ನಡಿತೈತ್ರಿ. ನಿಮ್ಮ ಕಡೆ ಎಷ್ಟೊಂದು ಸೀರೆ ಇರ್ತಾವೆ, ಅವೆಲ್ಲ ತಂದು ಇಟ್ಕೋತೇವೆ, ಅವು ಡಿಸ್ಟ್ರಾಯ್ ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ಸಂಪತ್ತನ್ನು ಬರ್ಬೋದು ರೀ, ಅದನ್ನು ಯೋಗ್ಯ ರೀತಿಯಿಂದ ವಿನಿಯೋಗ ಮಾಡೋಕ್ಕೂ ಬರೋಂಗಿಲ್ಲ ರೀ. ನಮ್ಮಲ್ಲಿ ಜ್ಞಾನ ಎಲ್ಲರಿಗೂ ಅದ ರೀ, ಆದ್ರೆ ಅದನ್ನು ಹಂಚಬೇಕ್ರಿ ನಾವೆಲ್ಲ. ಅದು ನಮ್ಮ ಕಡೆಯಿಂದ ಖಾಲಿ ಹಾಕ್ಕೊಂತ ಹೋಗ್ಬೇಕ್ರಿ. ಅದಕ್ಕಾಗಿ ಶಾಸ್ತ್ರ ಹೇಳ್ತೈತಿ, ಯನ್ನೇತಿ ನೇತಿ ವಚನೈಹಿ ನಿಗಮ ಅವೋಚು ತಂ ದೇವ ಮಜಮಚ್ಯುತ ಆಹೂರಗ್ರಮ್ಯಂ. ಕಡಿಯೋದ್ರೊಳಗೆ ಮಜಾ ಅದ ರೀ. ನಾವು ತೊಗೊಂಡಿದ್ದು ಉಸಿರು ಬಿಡಲಿಲ್ಲ ಅಂದ್ರೆ ಏನಾಗಿತ್ತು ರೀ ನಮ್ದು ಗೊತ್ತದ ಬಿಡ್ರಿ, ಏನು ಹೇಳೋದೈತಿ. ಅದಕ್ಕಾಗಿ ಇವತ್ತಿನ ದಿನ ನಾವು ಶಿವಪುರಾಣವನ್ನು ಓದಿದ್ದರ ಸಮಾರೋಪದಲ್ಲಿ ಬಂದೇವ್ರಿ. ಇವಳು ಶಿವಪುರಾಣ ಓದ್ತಾ ಇದ್ದಾಳೆ, ಇನ್ನೊಂದು ಕಡೆ ನಾವು ಭಾಗವತ ಓದ್ತಾ ಇದ್ದೇವ್ರಿ. ಆ ಭಾಗವತದ ಇವತ್ತಿನ ದಿನದ ಕತೆ ನವಮ ಸ್ಕಂದ ಶುರು ಆಗಿದೆ ರೀ. ಅಲ್ಲಿ ಆ ನವಮ ಸ್ಕಂದದಲ್ಲಿ ಬ್ರಹ್ಮಾಜಿಯ ಮಾನಸ ಪುತ್ರ ಕಶ್ಯಪ್ರಿ, ದಕ್ಷ ಬ್ರಹ್ಮನ ಮಗಳು ಅದಿತಿ ರೀ. ಆ ಅದಿತಿಗೂ ಮತ್ತು ಕಶ್ಯಪರ ಮದುವೆ ಆಗ್ತೈತಿ. ಅವರಿಂದ ವಿವಸ್ವಂತ ಅಂತ ಹೇಳಿದರೆ ಸೂರ್ಯ ಹುಡ್ತಾನೆ. ಸೂರ್ಯನಿಂದ ಅವನ ಪರಂಪರಾ ಶುರು ಆಗ್ತೈತಿ. ಸೂರ್ಯನಿಂದ ಇಕ್ವಾಂಶ ವಂಶ ಪ್ರಾರಂಭ ಆಗ್ತದೆ ಅಂತ ಹೇಳ್ತಾ. ಅವನು ಅವಂದ ಖಾನ್ದಾನ್ದವ ರೀ. ಭಾಳಷ್ಟು ಹೆಸರು ಅದಾವ್ರಿ. ಅವು ಎಷ್ಟು ಹೆಸರು ನೆನಪಿಟ್ಕೋಬೇಕಂದ್ರೆ ನಮಗೆ ಗೊತ್ತಿಲ್ಲ. ನಾವು ಯಾವಾಗ ವರ್ಷಕ್ಕೊಂದು ಸಲ 2 ಸಲ ಓದ್ತೇವೆ ಅಷ್ಟು. ಅದ್ರೊಳಗೆ ಆ ಇಕ್ವಾಕ್ಷುರಾಜನಿಂದ ನಮ್ಮವರೆಗೂ ಕೂಡ ಆ ಜ್ಞಾನ ಹರಿದು ಬಂದಿದ್ದೇನೆ. ಅವರದೇ ಆಗಿರುವಂತಹ ಆ ಇಕ್ವಾಕ್ಷುರಾಜನ ಒಂದು ಪರಂಪರೆಯಲ್ಲಿ ಬರುವಂತಹ ಸುಧನ್ವ ಅಂಥೇಳಿ ಒಬ್ಬನ ರಾಜ ಇರ್ತಾನೆ. ಅವನು ಭಾಳ ಚಂದ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಮಾಡ್ತಾ ಇದ್ದಾಗ ಅವನು ಎಲ್ಲಿ ಹೋಗ್ತಾನಪ್ಪ ಅಂತೇಳಿ ಬೇಟೆ ಆಡ್ಲಿಕ್ಕೆ ಹೋಗ್ತಾನೆ. ಬೇಟೆ ಆಡ್ಕೊತ ದಣಿತಾನೆ. ದಣಿದ ಕೂಡಲೇ ಎಲ್ಲರ ಸಮೀಪ ಮನೆ ಐತೇನೆ, ಯಾರ್ದಾರ ಇಲ್ಲೇ ಹೋಗಿ ಬರೋಣ ಅಂದಂಗೆ ಅಲ್ಲೇ ಕೈಲಾಸ ಇರ್ತೈತ್ರಿ. ಆ ಕೈಲಾಸಕ್ಕೆ ಹೋಗ್ಬಿಡ್ತಾನೆ ರೀ.
ಆ ಕೈಲಾಸಕ್ಕೆ ಹೋಗಿ ಇನ್ನೂ ಕೈಲಾಸನೂ ಮುಟ್ಟಿರಂಗಿಲ್ಲ ರೀ. ಆವಾಗನೇ ಅವನೂ ಸಹಿತ ಅವನ ಸೈನ್ಯವು ಎಲ್ಲವೂ ಕೂಡ ಸ್ತ್ರೀಯರಾಗ್ಬಿಡ್ತಾರೆ ಅವರು. ಅವರೆಲ್ಲರೂ ರಾಜಾನೂ ಸ್ತ್ರೀ ಆಗ್ತಾನೆ, ಆ ಸೈನ್ಯದ ಸೇನಾಧಿಪತಿಲಿಂದ ಹಿಡಿದು ಕಾಲಾಳಲಿಂದ ಎಲ್ಲರೂ ಸ್ತ್ರೀಯರಾಗ್ತಾರೆ. ಅವ್ರು ತೊಗೊಂಡು ಹೋಗಿದ್ದ ಗಂಡು ಕುದುರೆ ಸಹಿತ ಅವು ಹೆಣ್ಣಾಗ್ಬಿಡ್ತಾವ್ರಿ. ಅಯ್ಯೋ ಅಂತಾರೆ ಎಲ್ಲರೂ, ಇದೇನಾತಪ್ಪ ಅಂಥೇಳಿ ಅವ್ರ ಮುಖ ಹ್ಯಾಂಗೆ ತೋರಿಸ್ಬೇಕು, ಎಲ್ಲರೂ ಏನು ಮಾಡ್ಬೇಕು, ಈಗ ಹ್ಯಾಂಗೆ ಊರಿಗೆ ಹೋಗಬೇಕು ಅಂಥೇಳಿ ಅತ್ತಾಗಿತ್ತ ಹೋಗ್ತಿರ್ತಾರೆ. ಅವಾಗ ನಾರದ ಸಿಕ್ಕ ಬಿಡ್ತಾರೆ ರೀ. ನಾರದ ಚಲೋ ರೀ, ಪರಮ ಪೂಜ್ಯ ನಾರದ ಅನ್ಬೇಕ್ರಿ. ಯಾವ್ಯಾವ್ದಾರ ಕಷ್ಟ ಬಂದ್ರೆ ಅದಕ್ಕೆ ಪರಿಹಾರ ಹೇಳ್ಕೊಡ್ತಿದ್ದಾರೆ. ಅವಾಗ ಏನಾಯ್ತು ಅಂತ ಹೇಳ್ತಾನೆ, ಇಲ್ಲ ನಾವು ಶಿವನ ಹತ್ರ ಹೋಗ್ತಿದ್ವಿ, ನಮ್ದು ಈ ಪ್ರದೇಶಕ್ಕೆ ಬಂದ ಕೂಡಲೇ ನಮ್ದೆಲ್ಲ ಜೆಂಡರ್ ಚೇಂಜ್ ಆಗಿಬಿಟ್ಟಾವು. ಈಗ ಮಾಡ್ಕೋತಾರ್ರಿ ಭಾಳ ಮಂದಿ, ಭಾಳ ಫೇಮಸ್ ಆಗೈತ್ರಿ. ಹೆಣ್ಣಿದ್ದವ್ರು ಗಂಡು ಮಾಡಾಕತ್ತಾರ, ಗಂಡಿದ್ದವ್ರು ಹೆಣ್ಣು ಆಗಾಕತ್ತಾರ್ರಿ. ಒಂದೇ ಜನ್ಮದೊಳಗೆ ಎರಡು. ಆಮೇಲೆ ಅವನ ಹೇಳ್ತಾನೆ, ನಾರದ ಹೇಳ್ತಾನೆ, ಇಲ್ಲ ಇದು ಒಂದು ಭೂಮಿ ಏನದಲ್ಲ, ಇಲ್ಲಿ ಯಾರು ಹಾದು ಹೋಗ್ತಾರಲ್ಲ ಎಲ್ಲರೂ ಸ್ತ್ರೀರೂಪರಾಗ್ತಾರೆ. ಒಂದು ಸಲ ಪಾರ್ವತಿ ಪರಮೇಶ್ವರು ಇಬ್ಬರು ಮಂದಿ ಕೈಲಾಸನಾಗ ಕುಂತಾಗ ಅಲ್ಲಿಂದ ಆವ್ ಜಾವ್ ಘರತ್ತು ಮಾರಾರಿ ಪಾಪ ಶಿವಂದ. ಅವನು ಡೋರ್ ಇಲ್ಲ, ಛತ್ ಇಲ್ಲ, ಏನಿಲ್ಲ, ಅಂಥ ಮನೆಗೆ ತಾನಾಗಿ ಮಾಡ್ಕೊಂಡ ನೋಡ್ರಿ. ಅಂಥ ಚಲೋ ಹುಡುಗಿ ಪಾರ್ವತಿ. ಮತ್ತು ಬಂಗಾರದು ಏನೂ ಹಾಕೊಂಡಿಲ್ರಿ, ಬರೀ ಹೂವಿನ ಮಾಳ ಹಾಕೊಂಡ. ನಮ್ಮ ಶಿವಾನು ಸಹಿತ ಏನು ಬಂಗಾರದ ಸರಾಗಿರ ಹಾಕೊಂಡು ಒಂದು ಹಾವನ್ನ ಸುತ್ಕೊಂಡು ಕುಂತ್ಬಿಟ್ಟಾನ್ರಿ ಅವನು. ಆಗ ಅಲ್ಲೇ ಒಂದು ಕೆಲವು ಋಷಿಗಳು ಬಂದುಬಿಡ್ತಾರೆ ರೀ, ಹೇಳಾರ್ದ ಕೇಳಾರ್ದ. ಅದಕ್ಕೆ ಎಲ್ಲೆಲ್ಲರೂ ಹೋಗಿ ಯಾರ್ಯಾರ ಮನೆಗೆ ಹೋದ್ರು ಭಾಳ ತ್ರಾಸದ ರೀ. ಅವಾಗ ಶಿವ ಪಾರ್ವತಿಗೆ ಏನು ಅನ್ನಿಸ್ತೈತಿ ರೀ, ಅಯ್ಯೋ ನಾನು ಅಸ್ತವ್ಯಸ್ತ ಇದ್ದೆ, ಅವಾಗ ಇವರೆಲ್ಲರೂ ಬಂದರು, ನನಗೆ ಭಾಳ ಬೇಜಾರಾಯ್ತು ಅಂಥೇಳಿ ಶಿವನ ಮುಂದೆ ಗೊಣಗ್ತಾಳೆ. ಗೊಣಗಿದ್ದಕ್ಕನೇ ಶಿವ ಹೇಳ್ತಾನೆ, ನಮ್ಮ ಈ ರೋಡ್ನ್ಯಾಗಿಂದ ಈ ಕೈಲಾಸಕ್ಕೆ ಯಾರ್ಯಾರು ಬರ್ತಾರಲ್ಲ ಅವರೆಲ್ಲರೂ ಸ್ತ್ರೀಯರಾಗಲಿ, ನಾವೊಬ್ಬನ ಪುರುಷ ಇರಲಿ, ಉಳ್ಕಿದವರೆಲ್ಲರೂ ಸ್ತ್ರೀಯರಾಗಲಿ ಅಂತೇಳಿ ಶಾಪಾನ ಕೊಟ್ಬಿಟ್ಟಾನ. ಅದಕ್ಕಾಗಿ ಈ ಭೂಮಿ ಹಿಂಗದ ಅಂತೇಳಿ. ಮತ್ತು ಈಗ ಏನು ಮಾಡ್ಬೇಕ್ರಿ ಅಂತ ಹೇಳ್ತಾನೆ. ಈಗ ಯಾರು ಶಾಪ ಕೊಟ್ಟಾರ ಅವರ ಶಾಪ ತಕ್ಕೋಬೇಕ್ರಿ. ನಿಮ್ದು ಏನಾರ ಯೂಟ್ಯೂಬ್ನ್ಯಾಗ ಏನಾರ ಅಪ್ಲೋಡ್ ಹಾಕಿದ್ರೆ ಅದು ನಿಮ್ಮ ಫೋನ್ಲಿಂದನೇ ಇರೇಜ್ ಆಗ್ಬೇಕು, ಬ್ಯಾರೆಯವ್ರು ಮಾಡೋಕೆ ಬರೋಂಗಿಲ್ಲ ಅನ್ನೋದು ಅವಾಗ ಗೊತ್ತಿತ್ತು ಅವ್ರಿಗೂ. ಆ ಶಿವನ ಮಾಡಬೇಕು ಅಂತ ಹೇಳಿ ಕೂಡಲೇ ಅವಾಗ ಶಿವನ ಸ್ತುತಿ ಮಾಡ್ತಾರೆ. ಶಿವನಿಗೆ ಸ್ತುತಿ ಮಾಡಿದ್ರು ಸಹಿತ ಅದು ಅಲ್ಲಿ ತನಕ ಮುಟ್ಟಂಗಿಲ್ಲ. ಆ ಗುರು ಏನಂದ್ರೆ ವಸಿಷ್ಠ ಹತ್ರ ಹೋಗ್ತಾರೆ. ವಸಿಷ್ಠ ಹತ್ರ ಹೋಗ್ತಾರೆ. ವಸಿಷ್ಠ ಆ ಶಿವನಿಗೆ ಹೋಗಿ ಹೇಳ್ತಾನ್ರಿ. ಅದಕ್ಕಾಗಿ ಗುರು ಮತ್ತು ಶಿಷ್ಯನ ನಡುವೆ ನಮಗೆ ಭಗವಂತ ಬೇಕಾಗಿದ್ದೆ, ಆದರೆ ಗುರು ಸುವರ್ಣ ಸೇತು ರೀ. ಗುರು ಇಲ್ಲದೆ ನಮ್ಗೆ ಯಾವುದು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ವಸಿಷ್ಠ ಹೇಳಿದ್ದಕ್ಕೆ ಶಿವ ಹೇಳ್ತಾನೆ, ನಾ ಕೊಟ್ಟಿದ್ದ ಶಾಪ ಏನೋ ಖರೇನ ಅದಪ್ಪ, ಆದರೂ ಸಹಿತ ಗುರು ಹೇಳ್ಯಾನಂತೇಳಿ 1 ತಿಂಗಳ ಪುರುಷನಾಗು, 1 ತಿಂಗಳ ನೀ ಸ್ತ್ರೀಯನಾಗು ಅಂತ ಹೇಳ್ತಾನೆ. 1 ತಿಂಗಳ ಸ್ತ್ರೀ ಆಗ್ತಾನೆ, 1 ಪುರುಷ ಆಗ್ತಾನೆ. ಹಾಗೂ ಹಿಂಗೂ ಆಗಿ ನಂತರ ರಾಜ್ಯಭಾರ ಮಾಡ್ತಾನೆ. ಮುಂದೆ ಅವನ ವಂಶದಲ್ಲಿನೇ ಅನೇಕ ರಾಜರು ಹುಡ್ತಾರೆ. ಸಗರ ರಾಜ ಹುಡ್ತಾನೆ, ನಾಭಾಗ ಹುಡ್ತಾನೆ, ಆಮೇಲೆ ಹರಿಶ್ಚಂದ್ರ ಹುಡ್ತಾನೆ, ಭಾಳ ಜನ ಆಗ್ತಾರೆ. ಅದಕ್ಕಾಗಿ ಜೀವನದಲ್ಲಿ ಇವತ್ತಿನ ಒಂದು ಮಾಘ ಮಾಸದಲ್ಲಿ ಶಿವನ ಆರಾಧನೆ ಮಾಡಿದ್ದೇ ಆದರೆ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅದನ್ನು ಅವನು ಸರಿಪಡಿಸ್ತಾನೆ. ಅದರಂತೆ ನದಿ ತಟಾಕದಲ್ಲಿ ಹೋಗಲಿಲ್ಲ ಅಂದರೂ ಸಹಿತ ಬೆಳಗಿನ ಜಾವಕ್ಕನ ಎದ್ದು ಕಾತ್ಯಾಯಿನಿ ಪೂಜೆ ಮಾಡಿದರೂ ಸಹಿತ ಪಾರ್ವತಿ ಪರಮೇಶ್ವರ ಅನುಗ್ರಹಕ್ಕೆ ಪಾತ್ರ ಆಗ್ತಂತ ಹೇಳ್ತಾ ಈ ಮಾಘ ಮಾಸದ ಮಹಿಮೆ ಇಲ್ಲಿಗೆ ಮುಕ್ತಾಯ ಮಾಡೋಣ. ಹರಿ ಓಂ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.